ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಟ್ರಕ್ ಅಂದರೆ ಬ್ಯಾಂಗ್ಳೂರ್ ಟು ನೇತ್ರಾವತಿ ಟ್ರಕ್ಗೆ ಎಷ್ಟು ಸ್ಪೆಂಡ್ ಆಗುತ್ತೆ, ಇನ್ಕ್ಲೂಡಿಂಗ್ ಟ್ರಾವೆಲ್, ಫುಡ್, ಎವ್ರಿಥಿಂಗ್ ಎಲ್ಲದನ್ನು ಸೇರಿಸಿ ಎಷ್ಟು ಸ್ಪೆಂಡ್ ಆಗುತ್ತೆ ಪರ್ ಪರ್ಸನ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಟ್ರಕ್ ಮಾಡಬೇಕು. ಸೊ ನಮ್ಮ ಜೊತೆ ಒಬ್ಬರು ಗೈಡ್ ಸಹ ಇದ್ದಾರೆ, ಬನ್ನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು ಇಲ್ಲಿನ ಸೂಚನೆಗಳು. ಕರ್ನಾಟಕ ಸರ್ಕಾರ, ಕರ್ನಾಟಕ ಅರಣ್ಯ ಇಲಾಖೆ. ನೀವು ನೋಡಿ, ಇದೆಲ್ಲ ಇಲ್ಲಿನ ಇನ್ಸ್ಟ್ರಕ್ಷನ್ಸು. ಕರೆಕ್ಟಾಗಿ ಓದ್ಕೊಳ್ಳಿ. ಬನ್ನಿ ಹೋಗೋಣ. ನೆಟ್ವರ್ಕ್ ಇರೋಲ್ಲ. ಸೊ ನಾವು ಇಲ್ಲಿಂದ ಗೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಗೈಡ್ ಜೊತೆ ನಾವು ಟ್ರಕ್ನ ಸ್ಟಾರ್ಟ್ ಮಾಡಿದ್ದೀವಿ. ಬನ್ನಿ, ಲೆಟ್ಸ್ ಗೋ. ಒಂದು 2 ಕಿಲೋಮೀಟರ್ಸ್ ಟ್ರಕ್ ಮಾಡಿದ ಕೂಡಲೇ ನಮಗೊಂದು ಫಾರೆಸ್ಟ್ ಆಫೀಸರ್ ಅಂದರೆ ಲೈಕ್ ಚೆಕಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿರುವಂತಹ ಜೆರಾಕ್ಸ್ ತೊಗೊಂಡೋದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಸ್ವಲ್ಪ ಪ್ರಾಬ್ಲಮ್ ಸಹ ಆಗುತ್ತೆ. ಆ ನೆಟ್ವರ್ಕ್ ಸಿಗೋಲ್ಲ. ಆ ಚೆಕಿಂಗ್ ರಿಜಿಸ್ಟ್ರೇಷನ್ನ ನಾವು ಅಲ್ಲಿ ತೋರಿಸ್ಬೇಕಾಗುತ್ತೆ. Such a wonderful view, guys. Come on, let's go. Boom. ಎಂಟೈರ್ ಟ್ರಕ್ಕಲ್ಲಿ 3 ವಾಟರ್ ಫಾಲ್ ಸಹ ಸಿಗುತ್ತೆ. ಇದು ನಾವು ಸ್ವಲ್ಪ ದೂರ ಟ್ರಕ್ ಮಾಡ್ತಾ ನಾವು ಆಲ್ಮೋಸ್ಟ್ ಮೊದಲನೇ ಫಾಲ್ಸ್ನ ರೀಚ್ ಆದ್ವಿ. ಇದು ಆ ಫಾಲ್ಸ್ನ ವ್ಯೂ ಒಂದ್ಸಲ ನೋಡ್ಕೊಳ್ಳಿ. ಜಾಸ್ತಿ ಇರುತ್ತಾ? 3.5 ಮೊದಲನೇ ಫಾಲ್ಸ್ನ ದಾಟ್ಕೊಂಡು ನಾವು ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಂಗೆ ನಮ್ಮ ಸೆಕೆಂಡ್ ಫಾಲ್ಸ್, ಇದೇನು ದೊಡ್ಡ ಫಾಲ್ಸ್ ಥರ ಏನಿಲ್ಲ, ನಾರ್ಮಲ್ ಸ್ಟ್ರೀಮ್ ಥರ ಇದೆ. ಆದರೆ ಹೋಗೋ ದಾರಿನ ಮಾತ್ರ ಸಖತ್ತಾಗಿರೋ ವ್ಯೂ ಸಿಗುತ್ತೆ. ಡೆಫಿನೆಟಾಗಿ ನೀವು ಎಂಜಾಯ್ ಅಂತೂ ಮಾಡ್ತೀರಾ. ಎಂಟೈರ್ ಟ್ರಕ್ ನೀವು ಹೇಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ಎಂಜಾಯ್ ಸಹ ಮಾಡ್ತೀರಾ. ನೋಡಿ, ನೀರು ಎಲ್ಲ ಸಿಗುತ್ತೆ ಹೋಗಬೇಕಾದ್ರೆ. ಹಿಂಗಿರುತ್ತೆ ಅಂತ ಅಲ್ಲಿ ಇದೇ ಹೇಳಿದ್ದ, ಹಿಂಗಿರುತ್ತೆ ಅಂತ. ನೋಡಿಯ ಮಾಮ್, ನಿನ್ನ ಜೋಶಲ್ಲಿ ಇರಬೇಕು. ನಾವು ಬರ್ತಾ ಫೈನಲ್ ವಾಟರ್ಫಾಲ್, ಇದು ನೇತ್ರಾವತಿ ವಾಟರ್ಫಾಲ್ ಸಹ ಹೇಳ್ತಾರೆ. ಇದು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಹರಿಯುವಂಥ ನೀರು. ಇದೇ ನೇತ್ರಾವತಿ ವಾಟರ್, ಇಲ್ಲೇ ಉಗಮ ಸ್ಥಾನ. ಅದರಿಂದ ಇದು ನೇತ್ರಾವತಿ ಪೀಕ್ ಅಂತ ಸಹ ಹೇಳ್ತಾರೆ. ನೀವು ನೋಡ್ಬೋದು, ವಾಟರ್ ಮಾತ್ರ ಸಖತ್ ಕೋಲ್ಡ್ ಆಗಿತ್ತು. ಅಲ್ಲಿ ಸ್ವರ್ಗ ಅಪ್ಪ. ಮಿಸ್ ಮಾಡಿದೆ. ಈ ನೇತ್ರಾವತಿ ಟ್ರಕ್ನ ಮಾಡಬೇಕು. ಇದು ಈ ರೈನಿ ಸೀಸನಲ್ಲಿ ಮಾಡಬೇಕು, ಸಕ್ಕತ್ತಾಗಿರುತ್ತೆ. ಏನು ನೀವು ನೋಡ್ತಾನೆ ಬಜೆಟ್ನ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲಿಗೆ ಬುಕ್ಕಿಂಗ್ನ ನಾನು ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೆ. ಆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಸ್ಗೆ ನಾನು ಬ್ಯಾಂಗ್ಳೂರ್ ಟು ಕಲ್ಶಾ ಬುಕ್ ಮಾಡಿದ್ದೆ. 376 ರೂಪೀಸ್ ಆಯಿತು ಪರ್ ಸೈಡ್ಗೆ. ಆ್ಯಂಡ್ ಒಂದು ಜೀಪ್ಗೆ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು 12 ಮೆಂಬರ್ಸ್ ಹೋಗಿದ್ರಿಂದ ಅದು ಡಿವೈಡೆಡ್ ಬೈ 12 ಆಗುತ್ತೆ. ಅದಾದಮೇಲೆ ಇನ್ನು ಗೈಡ್ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ, ಅದು ಡಿವೈಡೆಡ್ ಬೈ 12. ಇನ್ನು ರಿಫ್ರೆಶ್ಮೆಂಟು ಪರ್ ಪರ್ಸನ್ಗೆ 250 ರೂಪೀಸ್ ಆಯಿತು. ಇನ್ನು ಫುಡ್ಡು ಅದೆಲ್ಲ ಅದು ಕಮ್ಮಿನೇ ಆಗಿದೆ, ಏನು ಜಾಸ್ತಿ ಏನಾಗಲಿಲ್ಲ. ಅದು 150 ರೂಪೀಸ್ ಆಯಿತು. ಇದೆಲ್ಲ ಒಂದು ಸೈಡ್ಗಿಟ್ರೆ ಅರೌಂಡ್ ಒಂದು ಪರ್ಸನ್ಗೆ 1900 2000 ರೂಪೀಸ್ ಸ್ಪೆಂಡ್ ಆಯಿತು. ಆದರೂ ಅದೆಲ್ಲ ಸ್ಪೆಂಡೆಲ್ಲ ಒಂದು ಸೈಡ್ಗಿಟ್ಟರು ಈ ಟ್ರಕ್ನ ಮಾತ್ರ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೀವು ಸಹ ಹೋದರೆ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. ಒಂದು ಈಸಿ ಆ್ಯಂಡ್ ಮಾಡ್ರೇಟ್ ಲೆವೆಲ್ ಟ್ರಕ್ಕು, ಏನು ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ, ಆದರೂ ಸಖತ್ತಾಗಿತ್ತು ಟ್ರಕ್ ಮಾತ್ರ. ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ಡೆಫಿನೆಟಾಗಿ ವಿಸಿಟ್ ಮಾಡಿ, ಆದಷ್ಟು ಬೇಗ ವಿಸಿಟ್ ಮಾಡಿ. ಯಾಕಂದರೆ ತುಂಬ ಬೇಗ ಕ್ಲೋಸ್ ಆಗುತ್ತೆ ಈ ನೇತ್ರಾವತಿ ಟ್ರಕ್. ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಒಂದು ವ್ಯೂ ನೋಡ್ಕೊಂಡು ಈ ವಿಡಿಯೋ ಮುಗಿಸೋಣ. ಬಾಯ್.